ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶು. ನಾನು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದ್ದೆ, ಇಯರ್ ಕಫ್ಸ್. ನಾನು ಯಾವಾಗಲೂ ಶಾಪ್ ಮಾಡಿಲ್ಲ ಮತ್ತು ಹಾಕ್ಕೊಂಡಿಲ್ಲ. ವೈ ನಾಟ್ ಟು ಟ್ರೈ ಅಂತ ಒಂದು 4 ಥರ ಇಯರ್ ಕಫ್ಸ್ನ ತರಿಸಿದ್ದೆ. ಇದು ದ ಫಸ್ಟ್ ಒನ್. ಲುಕ್ ಎಟ್ ದ್ಯಾಟ್, ದೇ ಆರ್ ವೆರಿ ಬ್ಯೂಟಿಫುಲ್. ಲೈಕ್ AD ಸ್ಟೋನ್ಸ್ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ AD ಸ್ಟೋನ್ಸ್, ಆ್ಯಂಡ್ ದೇ ಆರ್ ಟೂ ಮಚ್ ಗುಡ್. ಇದಕ್ಕೆ ಪ್ರೆಸ್ ಆ ಥರ ಏನೂ ಇಲ್ಲ, ಜಸ್ಟ್ ನೀವು ಇಯರ್ಗೆ ಹಾಕಿ ಪ್ರೆಸ್ ಮಾಡೋದು. ಆಮೇಲೆ ಇದು ಕೂಡ ನೋಡಿ ಪರ್ಲ್ ಕೊಟ್ಟಿದ್ದಾರೆ. ಇದು ವೆಸ್ಟರ್ನ್ ವೇರ್ಗಂತೂ ಪರ್ಫೆಕ್ಟ್. ಆ್ಯಂಡ್ ಪರ್ಲ್ ಕೊಟ್ಟಿದ್ದಾರೆ, ಅದು ಒಂದು ಹುಕ್ ಥರ ಕೊಟ್ಟಿದ್ದಾರೆ, ಇಯರ್ಗೆ ಹೋಲ್ಡ್ ಆನ್ ಆಗುತ್ತೆ. ನೀವು ಪ್ರೆಸ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಅಷ್ಟು ಗ್ರಿಪ್ಪಲ್ಲಿ ಕೂರುತ್ತೆ. ದ ಥರ್ಡ್ ಒನ್ ಇಟ್ ಈಸ್ ಪರ್ಫೆಕ್ಟ್ ಫಾರ್ ಟ್ರೆಡಿಷ್ನಲ್ ವೇರ್. ಸ್ಯಾರಿ ಆಗಿರ್ಬೋದು ಅಥವಾ ಸಲ್ವಾರ್ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಮತ್ತು ಮರೂನ್ ಸ್ಟೋನ್ಸ್ ಕೊಟ್ಟಿದ್ದಾರೆ, ಮತ್ತು ಮೇಲೆ ವೈಟ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಬ್ಬೊಬ್ಬರು ಫೇಸ್ಗೆ ಒಂದೊಂದು ಥರ ಸೂಟ್ ಆಗುತ್ತೆ. ಇದು ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು. ಆ್ಯಂಡ್ ಇದು ವೆಸ್ಟರ್ನ್ ವೇರ್ಗೂ ಟ್ರೆಡಿಷ್ನಲ್ ವೇರ್ ಯಾವುದಕ್ಕಾದರೂ ಹಾಕ್ಕೋಬೋದು. ನಿಮಗೇನಾದರೂ ಬೇಕು ಅಂದರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದರ ರೇಟೆಲ್ಲ ನಿಮಗೆ ಗೊತ್ತಾದರೆ ನೀವು ತುಂಬ ಶಾಕ್ ಆಗ್ತೀರಾ, ಯಾಕಂದರೆ ವಿತಿನ್ 200-250 ಒಳಗಡೆ ಒಂದೊಂದಿದೆ. ಸೊ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಆನ್ ಮೈ ವಿಡಿಯೋ. ಇವಾಗ ನಾನು ಒಂದೊಂದೇ ಹಾಕಿ ಕೂಡ ತೋರಿಸ್ತೀನಿ. ಜಸ್ಟ್ ಲುಕ್ ಎಟ್ ದಟ್. ಇದು ನನ್ನ ಫೇವ್ರೆಟ್ ಆಗಿರೋದ್ರಿಂದ ನಾನು ಫಸ್ಟೇ ಹಾಕ್ಕೊಂಡ್ಬಿಟ್ಟೆ. ಆ್ಯಂಡ್ ದೇ ಆರ್ ಟೂ ಗುಡ್. ನಾನಿವಾಗ ವೆಸ್ಟರ್ನ್ ವೇರ್ ಹಾಕ್ಕೊಂಡು ಎಲ್ಲಿಗೋ ಹೊರಟಿದ್ದೆ ಆ್ಯಕ್ಚುಲಿ. ಸೊ ಇದನ್ನೇ ಹಾಕ್ಕೊಂಡು ಹೊರಗಡೆ ಹೋಗಿದ್ದೆ. ದೇ ಆರ್ ಟೂ ಕ್ಯೂಟ್. ಐ ಲವ್ ದಟ್. ಆ್ಯಂಡ್ ನಾನು ಇದು ವೆರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನನಗೇನೋ ಒಂಥರ ಹೊಸ ಫೀಲ್ ಇದೆ. ಆ್ಯಂಡ್ ಐ ರಿಯಲಿ ಲವ್ ಇಟ್. ನಾನು ಎಷ್ಟು ಸಲ ನಮ್ಮ ಅಮ್ಮಂಗೆ ಎಲ್ಲರಿಗೂ ಕೇಳ್ತಾ ಇದ್ದೆ, ಹೇಗೆ ಕಾಣಿಸ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಇಯರ್ ಕಪ್ಸ್ ಎಲ್ರಿಗೂ ಆಲ್ಮೋಸ್ಟ್ ಸೂಟ್ ಆಗುತ್ತೆ. ಯಾವುದೇ ಥರ ಫೇಸ್ ಕಟ್ ಇದ್ರೂ, ರೌಂಡ್ ಇದ್ರೂ, ಉದ್ದ ಫೇಸ್ ಇದ್ರೂ ಯಾರಿಗಾದರೂ ಸೂಟ್ ಆಗುತ್ತೆ. ಇದು ದ ಸೆಕೆಂಡ್ ಒನ್. ನಾನು ಹೇಳಿರೋ ಥರ ಹಿಂದೆ ಹುಕ್ ಕೊಟ್ಟಿದ್ದಾರೆ. ನೀವು ಪ್ರೆಸ್ ಹಾಕಿಲ್ಲ ಅಂದ್ರೂ ಅದು ಚೆನ್ನಾಗಿ ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಜಸ್ಟ್ ಲುಕ್ ಎಟ್ ದ್ಯಾಟ್. ಯಾವುದೇ ಒಂದು ಟ್ರೆಡಿಷ್ನಲ್ ವೇರ್ಗೆ ಜೀನ್ಸ್ ಆಗಿರ್ಬೋದು ಅಥವಾ ನಾವು ಲಾಂಗ್ ಗೌನ್ ಆಗಿರ್ಬೋದು, ಫ್ರಾಕ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯೂನಿವರ್ಸಲ್ ಕಪ್ಸ್. ಇದು ನೀವು ತುಂಬ ಜನದ ಹತ್ರ ನೋಡಿರ್ತೀರಾ. ಆ್ಯಂಡ್ ಇಟ್ ವಿಲ್ ರಿಯಲಿ ಸೂಟ್ ಎವ್ರಿ ಒನ್. ನೀವು ಯಾವುದೇ ಥರ ಔಟ್ಫಿಟ್ ಹಾಕ್ಕೊಂಡ್ರು ಇಟ್ ವಿಲ್ ಬಿ ಪರ್ಫೆಕ್ಟ್. ಲೈಕ್ ನೀವು ಅದಕ್ಕೆ ಟ್ರೆಡಿಷ್ನಲ್ ವೇರ್ ಆಗಲಿ ವೆಸ್ಟರ್ನ್ ವೇರ್ ಆಗಲಿ ಆ ಥರ ಯಾವುದೂ ಇಲ್ಲ. ನೀವು ಯಾವುದಕ್ಕೆ ಬೇಕಾದರೂ ಹಾಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಒನ್. ಇದು ಮಾತ್ರ ಟ್ರೆಡಿಷ್ನಲ್ ವೇರ್ಗೆ ಹಾಕೋಬೇಕು. ಅದೂ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ನೋಡಿ, ಗ್ರೀನ್ ಮತ್ತು ಮರೂನ್ ಸ್ಟೋನ್ಸ್ ಕೊಟ್ಟಿದ್ದಾರೆ, ಮೇಲೆ ವೈಟ್ ಸ್ಟೋನ್ಸಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದರೂ ಯಾವುದೇ ಇಯರ್ ಕಫ್ಸ್ ಆಗಿರ್ಬೋದು ಅಥವಾ ಎಲ್ಲ ಇಯರ್ ಕಫ್ಸ್ ಇಷ್ಟ ಆದ್ರೂ ನನಗೆ ಜಸ್ಟ್ ಕಮೆಂಟ್ ಮಾಡಿ. ಮತ್ತು ನಾನು ಮೀಶೋದಲ್ಲಿ 2 ಫ್ಲವರ್ ವಾಸ್ನ ಕೂಡ ತರಿಸಿದ್ದೆ. ಅದು ನೋಡೋಕ್ಕೆ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ಇಟ್ ಈಸ್ ವೆರಿ ಟಫ್ ಆ್ಯಂಡ್ ತುಂಬ ದಪ್ಪ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡೋಕ್ಕೆ ಸೇಮ್ ಸೆರಾಮಿಕಲ್ಲಿ ಮಾಡಿರ್ತಾರಲ್ಲ ಆ ಥರ ಇದೆ, ಬಟ್ ಇಟ್ ಈಸ್ ಪ್ಲಾಸ್ಟಿಕ್. ಮೇಲಿಂದ ಎತ್ತಿ ಹಾಕಿದ್ರೂ ಏನೂ ಆಗೋಲ್ಲ. ಮಕ್ಕಳಿರೋ ಮನೆಗಂತೂ ಪರ್ಫೆಕ್ಟಾಗಿರುತ್ತೆ ಆ್ಯಂಡ್ ತುಂಬ ಕ್ಲಾಸಿಯಾಗಿದೆ. ಯಾವುದೇ ಮನೆಗಾದರೂ ಎಲ್ಲೇ ಇಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾದರೂ ಬೇಕು ಅಂದರೆ ಜಸ್ಟ್ ಕಮೆಂಟ್ ಆನ್ ಇಟ್. ಜಸ್ಟ್ ಲುಕ್ ಎಟ್ ದ್ಯಾಟ್, ಯಾವ ಥರ ಕಾಣಿಸುತ್ತೆ ಅಂತ. ಅದು ಇನ್ನೂ ಯಾವುದಾದ್ರೂ ಚೆನ್ನಾಗಿರೋ ಫ್ಲವರ್ಸ್, ಅದು ಬೀಚ್ ಕಲರಲ್ಲಿರೋ ಫ್ಲವರ್ಸು ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. As this is my very first stage of YouTube, please support. Thank you so much.